ಬರೋದು ಗಿಂಬಲ್ ಗಿಂಬಲ್ ಎಷ್ಟು ಕೊಡಿ ಯೂಟ್ಯೂಬಾ? ಹಾಂ ಇಲ್ಲ ಸರ್, ಕೊಡಲ್ಲ ಯೂಟ್ಯೂಬ್. ತೋರಿಸ್ಬಾರ್ದಾ? ಸರಿ ಆಯಿತು. ಕೈಯಲ್ಲಿ ಎತ್ಕೊಂಡು ಹೋಗ್ತಾರೆ ನೋಡಿ, ಕೈಯಲ್ಲಿ ಎತ್ಕೊಂಡು ಹಂಗೆ ಸೇಲ್ ಮಾಡ್ತಾರೆ. ಡೂಪ್ಲಿಕೇಟ್ ಅನ್ಸುತ್ತಲ್ಲ ಇದು? ಡೂಪ್ಲಿಕೇಟ್ ಚೆನ್ನಾಗಿತ್ತು ಇಲ್ಲ ಇತ್ತು ನೋಡಿ. ನನ್ನ ಗೋಪುರ ಬ್ಯಾಟ್ರಿ ಅನ್ಕೊಂಡು ಸೈಕ್ ಆಗ್ಬಿಟ್ಟೆ. ಇದು ಡಿಜೆ ಇದು. ಶಿವ ಆಗತ್ತೆ ಬ್ರೋ. ಚೆನ್ನಾಯ್ತು ಚೆನ್ನಾಗಾಯ್ತು. ಎಲ್ಲ ಕಲ್ತನ ಮಾಡಿರೋದು ಅಂತಾರೆ ಅದಕ್ಕೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಇವತ್ತು ನಾವು ಹೋಗ್ತಾ ಇದ್ದೀವಿ ನ್ಯಾಷನಲ್ ಮಾರ್ಕೆಟ್ ಆ್ಯಂಡ್ ಸಂಡೇ ಬಜಾರ್, ಚೋರ್ ಬಜಾರ್. ಸಂಡೇ ಬಜಾರ, ಚೋರ್ ಬಜಾರ, ನ್ಯಾಷನಲ್ ಮಾರ್ಕೆಟ್ ಏನೂ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಏನೇನು ಐಟಮ್ ಐತೆ ಹೆಂಗೇನಂತ. ನಾವು ನೋಡಿ ATM ಅಲ್ಲಿ ಬ್ಲಾಗ್ ಮಾಡ್ತಾ ಇದ್ದೀವಿ. ATM ಅದೇ ಬೆಂಗಳೂರು ಚೋರ್ ಬಜಾರ್. ಎತ್ಕೊ ಒಂದು 10,000 ಎತ್ಕೊಳ್ಳೋ ಇರಲಿ, ಯಾವುದಕ್ಕೂ ಒಂದು 10,000 ಎತ್ಕೊಳ್ಳು. ಇವಾಗ ನೋಡಿ ಎಲ್ಲ ಫುಲ್ಲು ಅಮ್ಮೋಗಿದೆ, ಫುಲ್ಲು ಸ್ಪಾನ್ಸರು. ಇವನ ಅಪ್ಕಮಿಂಗ್ ರ್ಯಾಪರ್ ಗೈಸ್. ಇಂಗ್ಲೀಷ್ ಕನ್ನಡ ಎಲ್ಲ ಯೂಟ್ಯೂಬ್ ಪೇಮೆಂಟ್ ಬಂದಾಗ ಕೊಡೋಣ. ನೋಡ್ದ ನನ್ನ ಮಕ್ಕಳು ಅಷ್ಟೇ ಗಾಯ್ಸ್. ಇವಾಗ ದುಡ್ಡಿಗೆ ವ್ಯಾಲ್ಯೂ ಇರೋದು, ನಮಗೆಲ್ಲ ವ್ಯಾಲ್ಯೂ ಇಲ್ಲ. ಏನಂತೀವ್ರು? ಓಕೆ ಗಾಯ್ಸ್, ATM ಅಲ್ಲಿ ಕಾಸು ಇಟ್ಕೊಂಡು ನಿಮಗೆ ಸಿಗ್ತೀವಿ ರೀ ಗಾಯ್ಸ್. ಇವಾಗ ನೋಡಿ 10,000 ಐತೆ. 10,000ಗೆ ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಗಾಯ್ಸ್. 10,000ದಲ್ಲಿ ಏನೇನು ಬರುತ್ತೆ ನೋಡೋಣ ಗಾಯ್ಸ್. ಎಲ್ಲನೂ ನಿಮಗೆ ಲೆಕ್ಕ ತೋರಿಸ್ತೀವಿ ಲಾಸ್ಟಲ್ಲಿ. ಏನಂತೀರಾ ಬ್ರೋ? ಸರಿ ಬ್ರೋ. ಲಾಸ್ಟಲ್ಲೆಲ್ಲ ಇದಕ್ಕೆಲ್ಲ ನಿಮಗೆ ಎಷ್ಟಾಯಿತು, ಎಷ್ಟು ಉಳಿತು, ಏನು ಅಂತ ನಿಮಗೆಲ್ಲ ತೋರಿಸ್ತೀವಿ. ಇವಾಗ ಬಸ್ಸಲ್ಲಿ ಹೋಗೋದು, ಬಸ್ಸಲ್ಲಿ ಲಾಂಗ್ ಟೈಮ್ ಆಯ್ತು ಹೋಗಿ, ಅದಕ್ಕೆ ಬಸ್ಸಲ್ಲಿ ಹೋಗಿ ಶಾಪಿಂಗ್ ಮಾಡೋಣ ಇವತ್ತು ಚೋರ್ ಬಜಾರ್ಗೆ. ಹೆಂಗೈತೆ ಏನಂತ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಬನ್ನಿ ನಿಮಗೆ. ಬಸ್ಸಲ್ಲಿ ಗಾಡಿಯಲ್ಲಿ ಹೋಗ್ತಾ ಇದ್ದೀರಿ, ಗಾಡಿನ ಹೋಗಿ ಸಾಕಾರ ನಗರಲ್ಲಿ ಪಾರ್ಕ್ ಮಾಡಿ ಬಸ್ಸು. ಯಾಕಂದರೆ ಗಾಡಿಯಲ್ಲಿ ಹೋಗೋಕ್ಕಾಗಲ್ಲ, ಬಸ್ಸಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀವಿ. ಯಾಕಂದರೆ ಬಸ್ಸಲ್ಲಿ ಹೋಗಿ ಜಾಸ್ತಿ ದಿನ ಆಯ್ತು ಅದಕ್ಕೆ. ಇವಾಗ ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀವಿ. ಗಾಡಿ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಸಾಕಾರ ನಗರದಲ್ಲಿ, ಅಲ್ಲಿಂದ ಬಸ್ಸಲ್ಲಿ ಹೋಗ್ಬೇಕು. ಗಾಡಿಯಲ್ಲಿ ಆಲ್ರೆಡಿ ಹೋಗ್ತಾ ಇದ್ದೀವಿ ನಮ್ಮ ಏರಿಯಾದಲ್ಲಿ. ಇವಾಗ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 9:30 ಆಗೈತೆ. ಇನ್ನು ಬೇಗ ಹೋಗ್ಬೇಕಾಗಿತ್ತು. ಎಲ್ಲಿ ನನ್ನ ಮಕ್ಕಳು ಒಬ್ಬರು ರೆಡಿ ಆಗಿಲ್ಲ ಬೇಗ. ಅಲ್ಲ 6:30 ಕೂರಿಸ್ತಾ ಇದ್ದೀನಿ. ಹೇಳ್ಬೇಕಂದ್ರೆ ನಾನೇ ಲೇಟಾಗಿ ಹೇಳಿದ್ದು, ಯಾಕಂದರೆ ನೈಟ್ ಕೆಲಸ ಮಾಡಿಕೊಡ್ತಾರೆ, ಅಷ್ಟು ಲೇಟ್ ಆಯಿತು ಅದಕ್ಕೆ. ಓಲಾ ಬ್ರೋ, ಬೇರೆ ಕೆಲಸ ಇಲ್ಲ, ನೀನು ಏನೇನು ಅನ್ಕೊಬಿಟ್ಟು ಡಬಲ್ ಮೀನಿಂಗ್ ಎಲ್ಲ. ಇವಾಗ ಫೈನಲಿ ಬಂದ್ವಿ, ಗಾಡಿ ಇಲ್ಲಿ ಪಾರ್ಕ್ ಮಾಡ್ತಾ ಇದ್ದೀವಿ ಗೈಸ್. ನೋಡ್ಕೊಳ್ಳಿ, ಗಾಡಿಯಲ್ಲೆಲ್ಲ 0 ಪಾಸ್ವರ್ಡ್ ಐತೆ, ಅದಕ್ಕೆ ಇವಾಗ ಚೇಂಜ್ ಮಾಡ್ತಾ ಇದ್ದೀವಿ. ಯಾರು ನಿಂತ್ಕೊಂಡು ಹೋಗ್ಬಿಡೋರು ಅಂತೇಳಿ. ಇಲ್ಲೇ 20 ಚಾರ್ಜಿಂಗ್ ಐತಲ್ಲ, ಇಲ್ಲಿ ಗಾಡಿ ಪಾರ್ಕ್ ಮಾಡ್ತಾ ಇದ್ದೀವಿ. ನೋಡ್ಕೊಳ್ಳಿ, LG ಶೋರೂಮ್ ಹತ್ರ. ಪಾಸ್ವರ್ಡ್ ಎಲ್ಲ ಹೇಳ್ತೀನಿ, ಯಾರಾದರೂ ಬಂದು ಪಿಕ್ ಮಾಡ್ಕೊಂಡು ಹೋಗ್ಬೋದು ಗಾಡಿನ ಬೇಕಂದರೆ. ಗೈಸ್ ಫೈನಲಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಈಗ. ಗಾಡಿ ಪಾರ್ಕ್ ಮಾಡಿಬಿಟ್ಟು ಆಟೋದಲ್ಲಿ ಹೋಗ್ತಾ ಇದ್ದೀವಿ ಈಗ. ಹೆಬ್ಬಾಳ ಫ್ಲೇವರ್ ಗೈಸ್. ಇವಾಗ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 10:42 ಆಯಿತು. ಅಲ್ಲಿ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು 11:30 12 ಗಂಟೆ ಆಗ್ಬೋದು ಮೇ ಬಿ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಬನ್ನಿ, ನಿಮಗೆ ಡೈರೆಕ್ಟಾಗಿ ಚಿಕ್ಕಪೇಟೆಯಲ್ಲಿ ಸಿಗ್ತೀನಿ. ಟ್ರಾಫಿಕ್ ಇಲ್ದರೆ ಇದ್ರೆ ಸಾಕೋದು. ಒಂದೊಂದು ಒಳ್ಳೆ ಐಟಮ್ ಸಿಗ್ತವೆ. ಒರಿಜಿನಲ್ ಐಟಮ್ಗಳು ಒಂದೊಂದು ಪ್ರೈಸ್ ಕೊಡ್ತಾರೆ. ಅದೇ ಒಂದೊಂದು ಬಿಸ್ಕೆಟ್ ಹಾಕ್ಬಿಡ್ತಾರೆ. ಆಮೇಲೆ ನೋಡ್ಕೊಂಡು ಹುಷಾರಾಗಿ ತಗೋಬೇಕು. ನಮಗೇನು ಗೊತ್ತಿಲ್ಲಣ್ಣ, ಅದಕ್ಕೆ ಹೊಸದಾಗಿ ಹೋಗ್ತಾ ಇರೋದು. ಹಾಂ, ಸ್ವಲ್ಪ ಹುಷಾರಾಗಿ ನೋಡ್ಕೊಂಡೇ ತಗೋಬೇಕು. ಅವರು 200 ರೂಪಾಯಿದು ಹಾಂ 500 ರೂಪಾಯಿ ಹೇಳ್ತಾರೆ. ಹೌದು, ನಾವು 200 ರೂಪಾಯಿ ಮಾಡ್ತಾವೆ. ಆದಷ್ಟು ನೀವು 150 ಹೇಳ್ಬೇಕು. ಅವ್ರು ಎಷ್ಟು ಹೇಳ್ತಾರೋ ಹಾಂ ಅರ್ಧ ಕೇಳಿ. ಹಾಂ, ಕೊಟ್ಟರೆ ಈಸ್ಕೋಬೇಕು, ಇಲ್ಲ ಬರ್ತಾ ಇರ್ಬೇಕಷ್ಟೇ. ಆಮೇಲೆ ಕಡ್ದು ಅವರೇ ಕರೀತಾರಲ್ಲ ಆಮೇಲೆ. ಅವರೇ ಕರೀತಾರೆ. ಹಾಂ ಹಾಂ ಹಾಂ, ಅವರೇ ಕರೆದು ಕೊಡ್ತಾರೆ. 200 ರೂಪಾಯಿ 500 ರೂಪಾಯಿ ಹೇಳ್ತಾರೆ, ನಾವು 150 ಹೇಳ್ಬೇಕು. ಅವ್ರು ಎಷ್ಟು ಹೇಳ್ತಾರೆ ಅದಕ್ಕೆ ಅರ್ಧ ಕೇಳ್ಬೇಕು. ಹಾಂ, ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಆಲ್ಮೋಸ್ಟ್ ಬರ್ತಾನೆ. ಹಾಂ ಗೈಸ್, ಹಿಂಗೆ ಚಿಕ್ಕಪೇಟೆ ಎಲ್ಲ ಸಿಗುತ್ತಣ್ಣ. ಪ್ರತಿಯೊಂದು ಸಿಗ್ತದೆ. ನಿಮ್ಗೆ ಏನೇ ಐಟಮ್ ಬೇಕು. ಹಾಂ ಎಲ್ಲ ಐಟಮ್ಗಳು ಸಿಗ್ತವೆ. ಹಾಂ, ಎಲ್ಲ ಕಲ್ತನ ಮಾಡಿರೋದು ಅಂತಾರೆ ಅದಕ್ಕೆ. ಅದಕ್ಕಂತೆ ಭಾನುವಾರ ಮಾತ್ರ ಇರ್ತದೆ ಅದು. ಹೌದಾ? ಈ ಟೈಮಿನಲ್ಲಿ ಇರಲ್ಲ. ಇಕ್ಕಲ್ಲ.
ಬರೀ ಭಾನುವಾರ ಮಾತ್ರ. ಈ ಭಾನುವಾರ ಮಾತ್ರ. ಹಾಂ ಹಾಂ ಹಾಂ. ಸಂಡೇ ಬಜಾರ್ ಬರೀ ಭಾನುವಾರ, ಅದಕ್ಕೆ ಸಂಡೇ ಬಜಾರ್ ಸಂಡೇ ಬಂದ್ಬಿಟ್ಟು ಎಲ್ಲರೂ ಫ್ರೀ ಇರ್ತಾರೆ, ಎಲ್ಲ ಎತ್ಕೊಂಡು ಹೋಗಿ ಎಲ್ಲ ಮಾರ್ಕೊಂಡು ಎಲ್ಲ ದುಡ್ಡು ಮಾಡ್ಕೊಂಡು ಬನ್ನಿ. ಯಾವುದಾದ್ರೂ ಒಳ್ಳೆ ಐಫೋನ್ ಸಿಕ್ಕಿದ್ರೆ ಕನ್ಕೊಂಡ್ಬಿಡೋಣ. 150 ರೂಪಾಯಿಗೆ ಐಫೋನ್. ನೋಡಿ ಗಾಯ್ಸ್, ಪೊಲೀಸ್ ಅವ್ರ ಹತ್ರ ಲಾಕು. ಓಡಿಸ್ಬೇಕಾದ್ರೆ ಫೈನಲಿ ಕಮ್ಮಿಂಗ್ ಗಾಯ್ಸ್. ಎಷ್ಟು ಹೊಡ್ಲಿ ಅಲ್ಲಿ ಕೊಟ್ಬಿಡಿ ಸರಿನಾ? ಹಾಂ ಇರಲಿ, ಪರವಾಗಿಲ್ಲ. ಪಾಪ ಅಲ್ಲೇ ಪೊಲೀಸಿಗೆ 100 ರೂಪಾಯಿ ಕೊಟ್ಟ, ಇನ್ನು ಅವ್ರಿಗೆ ಗುರಿಯೋದೇ 100 ರೂಪಾಯಿ. ಹೋದ್ರೆ ಹೋಗ್ಲಿ ಬಿಡಿದ್ರು ಅಷ್ಟೇ. ಏನಂತೀರ? ನಮ್ಮ ಹತ್ರ ಇದ್ದಾಗ ಹೆಲ್ಪ್ ಮಾಡೋಣ ಬ್ರೋ. ಒಂದು ಕಡೆ ಕೊಟ್ಟರೆ ಇನ್ನೊಂದು ಕಡೆ ಬರ್ತಾ ಇರತ್ತೆ ಅಷ್ಟೇ. ಇಂಥವ್ರಿಗೆ ಕೊಡಬೇಕು ಬ್ರೋ. ಆ್ಯಕ್ಚುಲಿ ಏನಂದ್ರೆ ಎಲ್ಲೆಲ್ಲೋ ಎಷ್ಟೆಷ್ಟೋ ಹೋಗ್ಬಿಟ್ಟಿದ್ರು ಲಕ್ಷಗಳು. ಎಷ್ಟೆಷ್ಟು ಹೋಗೈತೆ 200 ರೂಪಾಯಿ ಮ್ಯಾಟ್ರಾ? ಇರಬೇಕಾದ್ರೆ ಮ್ಯಾಟ್ರ್ ಇಲ್ಲ, ಇಲ್ದ್ರೆ ಮ್ಯಾಟ್ರ್. ಹಂಗೆ ಅಲ್ದಿದ್ದೀರಲ್ಲ, 10 ರೂಪಾಯಿ ಎಷ್ಟು ಕಲ್ದಿದ್ದೀರಲ್ಲ. ಅದೇ ಆ ಥರ ಆಗುತ್ತೆ ಅವಾಗ. ಜಸ್ಟ್ ಚಿಕ್ಕಪೇಟೆ ಎಂಟ್ರಿ ಗಾಯ್ಸ್. ಇಲ್ಲಿಂದನೇ ಫುಲ್ ಬಟ್ಟೆ, ಸಾಕ್ಸು ಬ್ರೋ, ಸಾಕ್ಸ್ ಇಸ್ಕೊ ಬ್ರೋ. ಗಡಗಳ ನಡೀತವ್ರೆ ಇರೋ ಮಕ್ಕಳು ಬಟ್ಟೆ ಗಾಯ್ಸ್. ಇನ್ನೂ ಫುಲ್ಲು ಆ ಕಡೆ ಹೋಗ್ಬೇಕು ಅನ್ಸುತ್ತೆ. ಇನ್ನೂ ಡೀಪ್ ಇದು ಸ್ಟಾರ್ಟಿಂಗ್ ಇದು ಹುಡುಗರು ನೋಡ್ತಾವ್ರೆ ಇಲ್ಲಿ. ಏನು ಬ್ರೋ, ಚೆನ್ನಾಗೈತಾ ಇಸ್ಕೋ. ಎತ್ತ ಹಂಗೆ ಒಂದು 3-4 ಎತ್ಕೊಳ್ಳೋ. ಎಷ್ಟಣ್ಣ? 200 ಎಷ್ಟಣ್ಣ? ಎಷ್ಟು? 200 ನೋಡು, ಚೆನ್ನಾಗಿರೋ ಎತ್ಕೊಳ್ಳೋ. ಗೈಸ್ ಆಲ್ರೆಡಿ ಶಾಪಿಂಗ್ ಐತೆ. ಎಷ್ಟು ಗುರು ಇಸ್ಕೊಂಡಿದ್ದೀರಾ ಈ ಬಿಸಿಲಲ್ಲಿ? ಅಪ್ಪ 200 ಆಲ್ರೆಡಿ ಇಷ್ಟ ಆಗೈತೆ. ತಿರ್ಗಾ ಇನ್ನೂ ಇಸ್ಕೊತವ್ರೆ ಇಲ್ಲಿ. ಹಾಕ ಫುಲ್ ಶಾಪಿಂಗ್ ಇವತ್ತು. 50 ಹೊಸ್ತಾಗೈತೆ. ಇಲ್ಲಿ ಬರೋದು ಎಲ್ಲ ಮಿಕ್ಸ್ ಐತೆ. ಚೆನ್ನಾಗೈತೆ ಅದು, ಪರವಾಗಿಲ್ಲ. ಹೊರ್ತೈತೆ ಗುರು ಬಟ್ಟೆಗಳಲ್ಲಿ. ಹೊಸ್ತಾಗೈತೆ ಬಟ್ಟೆಗಳು. ಪ್ರೈಸ್ ಕಮ್ಮಿ ಅಂದರೆ ಯೂಸ್ಡ್ ಅನಿಸುತ್ತೆ. ಒಂದೊಂದರಲ್ಲಿ ಕಲರ್ ಹಂಗೆ ಐತೆ ಬಟ್ಟೆಗಳಲ್ಲಿ. ಇನ್ನೊಂದು ವೈಟ್ ಚೆನ್ನಾಗೈತಾ? ನಾನು ವೈಟ್ ಚೆನ್ನಾಗೈತೆ ತಾನೇ ಬ್ರೋ? ನಿಮಗೆ ಇದ್ರಲ್ಲಿ ನೋಡ್ಬಾ. ಚಿಕ್ಕದ ಅನ್ಸತ್ತು, ಆಗತ್ತಾ? ಈ ಬಿಸಿಲಲ್ಲಿ ಅದೇನಕ್ಕೆ ಹಾಕೋ ಬಂದೆ? ಚಿಕ್ಕದು ಚಿಕ್ಕದಾಗತ್ತ ಇರ್ಲಿಣ? ಚಿಕ್ಕದಾಗಿಲ್ಲ, ಚಿಕ್ಕದು ಅನಿಸ್ತೈತೆ. 7 ಟ್ರೈ ಮಾಡು. ನಂದು ವೈಟೇ ನನಗಾಗತ್ತವು. ಇನ್ನೂ ವೆಯ್ಟ್ ಮಾಡಬೇಕು ಹೊಸ ಮಾಲ್ ಹಾಕೋದಕ್ಕೆ. ಇಲ್ಲ ಅಲ್ಲಿ ಬ್ಯಾಗಲ್ಲಿ ಇಕ್ಕೋ ನೋಡ್ಬ್ರೋ, ಅದೆಲ್ಲ ಹಾಕ್ಬಿಟ್ರೆ ಇನ್ನೂ ಸೈಕೆ ಆಗ್ಬಿಟ್ರೆ ಆಗತ್ತೆ ಬ್ರೋ. ಚೆನ್ನಾಯ್ತು, ಚೆನ್ನಾಗಾಯ್ತು. 800 200 ಚೇಂಜ್ ಕೊಡ್ತಾರೆ. ಬಟ್ಟೆಗಳೇ ಭಯಂಕರ ಐತೆ ಗುರು. ಇಲ್ಲೆಲ್ಲ ಫುಲ್ ನೋಡಿ ಬಟ್ಟೆಗಳೇ. ಬಟ್ಟೆ ಫುಲ್ ಎಲ್ಲ ಬಟ್ಟೆಗಳು. ಇಲ್ಲಿ ನಾವು ಬಂದುಬಿಟ್ರೆ ಯಾವುದು ಬೇಕು ಎಲ್ಲ ಕಲರು ಸಿಗುತ್ತೆ ಮಸ್ತಾಗಿ. ಅದೆಲ್ಲ ಫುಲ್ ಈಸ್ಕೊಬಿಟ್ಟು ಸ್ವಲ್ಪ ಆಲ್ಟ್ರೇಷನ್ ಮಾಡಿಬಿಟ್ರೆ ಬೆಂಕಿಯಾಗಿರುತ್ತೆ. ಅಲ್ಲಿ ನೋಡಿ ಒಂದು ಶಾಪಿಂಗ್ ಆಯಿತು, ಇನ್ನೂ ಐತೆ, ಇನ್ನೂ ಬೇಜಾನೈತೆ. ಇನ್ನೂ ನಾವು ಬಂದಿರೋದೇ ಕಾಳ್ಬಾ ಅಷ್ಟೇ. ಇನ್ನೂ ಶಾಪಿಂಗ್ ಮಸ್ತಾಗೈತೆ. ಎಲ್ಲ ನೋಡಿ ಕಾಣಿಸ್ತಾ ಇರ್ಬೋದು. ಎಷ್ಟೋ ಜನ ಅವರಿದ್ರು ಇನ್ನೂ ಹಿಂದೆ. ಅಪ್ಪ ನೋಡಿ ಇಲ್ಲಿ ಬಟ್ಟೆ ಇಲ್ಲಿ ಹುಡುಗಿ ಮಸ್ತಾಗವು. ಇಲ್ಲೂ ಐತೆ ನೋಡ, ಇಲ್ಲೈತೆ ನೋಡ.
ಯಾವುದು ಬೇಕು ಬ್ರೋ? ಇವೆಲ್ಲ ಔಟ್ ಆಫ್ ಇಂದ ಇಂಪೋರ್ಟ್ ಅನ್ಸುತ್ತಲ್ಲ, ಇಂಡಿಯಾದಲ್ಲಿ ಮಸ್ತಾಗಿತ್ತು. ಅವ್ರು ನೋಡಿ ನಗ್ತವ್ರೆ. ಬರ ಬೇಗನಾ, ಇಲ್ಲಿ ಸೆಲೆಕ್ಟ್ ಮಾಡಿಲ್ಲ. ನೆಕ್ಸ್ಟ್ ಶಾಪ್ ಗೋಯಿಂಗ್. ನೋಡೆಲ್ಲ ಗ್ಯಾಸ್ ಐಟಮ್ ಎಲ್ಲ ಮಿಕ್ಕರ್. ಇವ್ರು ಬಿಟ್ಟು ಹೋಗ್ತಾವ್ರೆ ಗುರು, ಇವರು ಎಲ್ಲೆಲ್ಲಿ ಹೋಗ್ತಾರೋ ಗೊತ್ತಾಗ್ತಿಲ್ಲ. ಇರೋ ಮಕ್ಕ ಸಾಕ್ಸು ಬ್ರೋ, ಸಾಕ್ಸು ಆಮೇಲೆ ಇಸ್ಕೊಂಡು ನಡೆಯಲ್ಲಪ್ಪ. ವ್ಯಾಲೆಟ್ ನೋಡ, ಇವನ್ನೆಲ್ಲದು ಸಿದ್ನೋ ವ್ಯಾಲೆಟ್ಟು 100 ಅಂತೆ. ಶೂಸು, ಪ್ಯಾಂಟು 350 ಪ್ಯಾಂಟು. ಏನು ಒಂದು ಕೆಲಸ ಹಾಕ್ಕೋಬೇಕದು ಅಷ್ಟೇ. ಶೂಸು ಯಾವುದೋ ಶೂ ಬ್ರೋ? ಎಷ್ಟು ಶೂ? ಹಾಂ, ಬೇರೆ ಬೇರೆ ರೇಟು, ಒಂದೊಂದು ರೇಟಾ? ಅಲ್ಲೇ ಐತೆ ಶೂ. ಯಾವ್ದು ಬೇಕು ನೋಡ ಬ್ರೋ? ಅಲ್ಲಿ ಗ್ರೀನ್ ನೋಡು, ಮಸ್ತಾಗೈತೆ. ದುಕಾಟಿ ಥರ ಐತೆ. ತೋರಿಸ್ಬಾರ್ದಾ? ಸರಿಣ್ಣ, ಆಯಿತು. ಇಲ್ಲಿ ಜಿಮ್ ಐಟಮ್ ಏನ? ಏನು ಶಿವ ಅಲ್ಲೈತಲ್ಲ, ಚೆನ್ನಾಗೈತವು. ಇಲ್ಲೆಲ್ಲ ಫುಲ್ಲು ಶಾಪೆ. ಇಲ್ಲೆಲ್ಲ ಫುಲ್ಲು ಗ್ಯಾಸ್ ಐಟಮ್, ಸಾಕ್ಸು ಗ್ಯಾಸ್ ಐಟಮ್ ಅಷ್ಟೇ. ಇಲ್ಲೆಲ್ಲ ಫುಲ್ಲು ಕಬ್ಬಿಣ ಬ್ಯಾಗ್. ಇಲ್ಲಿ ಶೂಸ್ ಐತೆ, ಶೂಸ್ ಎಲ್ಲ ಐತವು. ಎಷ್ಟಂತ ಶೂ? ಮಸ್ತಾಗೆ 250 ಬೇಕಾ? ಡೂಪ್ಲಿಕೇಟ್ ಅನ್ಸುತ್ತಲ್ಲ ಇದು. ಡೂಪ್ಲಿಕೇಟ್ ಚೆನ್ನಾಗಿತ್ತು. ಇಲ್ಲಿ ಫೋನ್ ಐತಾ? ಗ್ಲಾಸ್. ಇಲ್ಲಿ ವಾಯ್ಸ್ ಬಂದ್ಬಿಟ್ಟು ಅಷ್ಟೇನು ಬರೋಲ್ಲ ಗಾಯ್ಸ್, ನೀವು ನೋಡ್ಕೋಬೋದು. ವಾಯ್ಸ್ ಕೊಡೋಕ್ಕಾಗಲ್ಲ, ನೀವು ನೋಡ್ಕೋಬೋದು. ಸರಿನಾ? ಫೋನ್ ಆಯಿತು. ಅದೇ ಇಲ್ಲಿ ಮಾತಾಡೋಕ್ಕಾಗಲ್ಲ. ಶೀಟ್ ಅಂದ್ರೆ ನಮ್ಮದೇ ಓದ್ಬೋದು. ಅಡಾಪ್ಟರ್ ಇಲ್ಲೈತು. ಫೋನ್ ಎಲ್ಲ, ಐಪ್ಯಾಡು. ಪವರ್ ಬ್ಯಾಂಕು, ಪವರ್ ಬ್ಯಾಂಕ್ ಬೇಕಾ? MI ಒರಿಜಿನಲ್ ಪವರ್ ಬ್ಯಾಂಕ್ ಐತೆ ನೋಡಲ್ಲಿ. $10,000 mAh ಪವರ್ ಬ್ಯಾಂಕ್. ಅದೇ ನಾನು ಹೇಳಿದ್ದು ಪವರ್ ಬ್ಯಾಂಕ್. ಎಷ್ಟು ಕೇಳಿ ಪವರ್ ಬ್ಯಾಂಕು? ವಾಯ್ಸ್ ಅಂತೂ ಕೊಡೋಕ್ಕಾಗಲ್ಲ, ಏನೇನು ಕೇಳಿಸುತ್ತೆ ಅಂತ ಗೊತ್ತಿಲ್ಲ. ನೋಡ್ಕೋಬೋದು ನೀವು ಐಟಮ್ ಎಲ್ಲ. ಪವರ್ ಬ್ಯಾಂಕ್ ಐತೆ ಇಲ್ಲಿ ನೋಡಿ. ಪವರ್ ಬ್ಯಾಂಕ್ ಬ್ರೋ, ನಾವು ಅದೇ ತಾನೇ ಇಸ್ಕೊಡೋದು ಲಾಸ್ಟ್ ಟೈಮ್ ಪವರ್ ಬ್ಯಾಂಕ್. ಅದೇ ಫೋನ್ ತಗೊಂಡಾಗ ಆಫರ್ ಕೊಟ್ಟಿದ್ದ. ವೈಫೈ ಐತೆ. ವಾಚಸ್ ಅಡಾಪ್ಟ್ರೇ ಜಾಸ್ತಿ ಅವೆ. ಇದು ಹೀಟ್ರಾ? ನೀರು ಬಿಸಿ ಮಾಡೋದು? ಇದು ಸರ್, ಇದು ಮಿಕ್ಸಿ, ಚಿಕ್ಕ ಮಿಕ್ಸಿ. ಚಾರ್ಜರ್ ಐತೆ. ಯಾರು ಗುರು ದತ್ತವನೆ? ಅಡಾಪ್ಟರು. ಪವರ್ ಬ್ಯಾಂಕ್ ಇದು ಕೆಲಸ ಮಾಡ್ತಾಯಿಲ್ಲ.
ಇಲ್ಲಿ ನೋಡಿ ಎಲ್ಲ ಕೆಲಸ ಮಾಡುತ್ತೆ ಫ್ಯಾನ್ ಸೆಲ್ಲ ಐತೆ ಕೆಲಸ ಮಾಡ್ತಾಯಿಲ್ಲ ಇಲ್ಲೆಲ್ಲ ಸೈಕ್ ಮಾಡ್ತಾರೆ ವಿಡಿಯೋ ಮಾಡಿದ್ರೆ ಕಾಡು ಮೊಬೈಲ್ भाई वो सभी आपको मेरे पास कैमरा जो भी ಸರ್ ಅದು ಬ್ಯಾಟ್ರಿ ಇಲ್ಲ ಎಲ್ಲರಿಗೂ ಬ್ಯಾಟ್ರಿ ಇಲ್ಲ ಬ್ಯಾಟ್ರಿ ಮಿಸ್ ಆಗಿದೆ ಬ್ಯಾಟ್ರಿ ಇದೆ ಚಾರ್ಜ್ ಇಲ್ಲ ಸಿಕ್ಕದಾಯ್ತು 1000 ರೂಪಾಯಿ भैया इधर जो भी अच्छी मांग है ऐसा ही दे कैसे भाई मांग है सर नहीं इसको 550 रुपये 350 रुपये इसीलिए पहले आपको बोलो सर वो पेन लिए वो कुछ एयरबड्स है ब्रो एयरपोर्ट ಅದು ಐಪಾಡ್ ವರ್ಕಿಂಗ್ ಕಂಡೀಷನ್ ವರ್ಕಿಂಗ್ ಇದೆ भाई हो ना भाई यहाँ पर वर्किंग चार्जिंग ಇಲ್ಲ ಐತೆ ನೋಡಿ ನನ್ನ ಗೋಪುರ ಬ್ಯಾಟ್ರಿ ಅನ್ಕೊಂಡು ಸೈಕ್ ಆಗ್ಬಿಟ್ಟೆ ಇದು ಡಿಜೆ ಇದು 3 ಬ್ಯಾಟ್ರಿ ಐತೆ ಏನಿಲ್ಲ ಇದರಲ್ಲಿ ಏನಿಲ್ಲ ಇದರಲ್ಲೆಲ್ಲ ಒಂದೈತೆ ಒಂದಿಲ್ಲ ಯಪ್ಪ ಎಷ್ಟುದ್ದೈತೆ ಇದರಲ್ಲಿ ವೈರ್ಲೆಸ್ ಪವರ್ ಬ್ಯಾಂಕ್ ಐಫೋನ್ಗೆ ಆಗುತ್ತೆ ಚಾರ್ಜಿಂಗ್ ಇಲ್ಲ ಸಂಜೆ ನಾವು ಹೋದ್ರೆ ಏನೋ ಮಾತಾಡೋಕ್ಕಾಗಲ್ಲ ಟಾರ್ಚ್ ಆಫ್ ಮಾಡು ಮಾತಾಡೋಣ ಯಾರನ್ನ ಕರ್ಕೊಂಡು ಹೋಗ್ತೀನಿ ಬಿಡು ಮಾತಾಡೋದು ಯಾವುದು ಸ್ಟೇರಿಂಗ್ ಇಸ್ಕೋ ಇವಾಗೇನು ಮಾತಾಡೋದು ಬೇಡ ನಾನು ಬಂದ್ಮೇಲೆ ಮಾತಾಡೋನಿರು ಅವಾಗೇನೆ ಕಳಿಸ್ದೆ ಕಾಸು ಅಡ್ಜಸ್ಟ್ ಮಾಡಿದ್ದೆ ಕಳಿಸ್ದೆ
ಮಿಂಡ್ರು ಬಿಡ್ತಾರಪ್ಪ ಇವರು ಶಿಕ್ಷಣ ಮಾಡಿಸ್ಬೋದು ಶಿಕ್ಷಣ ಮಾಡಿಸ್ಬಿಡ್ತಾ ಹಾಂ 120 ವರ್ಷ ಐತಲ್ಲ ಐಫೋನ್ ಇದೆಲ್ಲ ಲೇ ಅದು ಕಂಡೀಷನ್ ಇಲ್ಲ ಅದು 1500 ಬುಕ್ಕಿಂಗ್ ಇದೆ ಲೇ ನಡಿಯ ಕಂಡೀಷನ್ ಇಲ್ಲ ಸುಮಾರು ಬಾಸ್ ಹೇಳ್ತಾನ ಅಷ್ಟೇ ಈ ಕಡೆ ಏಯ್ ಈ ಕಡೆ ಅಷ್ಟೇ ಬಾ ಶೋರೂಮಲ್ಲಿ ತಗೊಂಡೋದೇ ಗ್ಯಾರಂಟಿ ಇರಲ್ಲ ಮೌಸು ಬೆಲ್ಟ್ आराम से करके लेके तो बराबर आराम से भाई बच्चों का खेलने का नहीं लाओ इधर है भाई डीजे तो आए तो घर पे जाके यूज करो ಎಷ್ಟು ಬರೋದು ಗಿಂಬಲ್ ಎಷ್ಟು 2000 ಕೊಡಿ ಯೂಟ್ಯೂಬಾ ಹಾಂ ಇಲ್ಲ ಸರ್ ಕೊಡಲ್ಲ ಯೂಟ್ಯೂಬ್ ಅಲ್ಲ ಒಂದೇ ಮಾತಲ್ಲಿ ತೆಗೆದ್ಬಿಟ್ರು ಅವ್ರು ಎಷ್ಟೊತ್ತು ಯೂಟ್ಯೂಬರ್ಸ್ ಕೊಡಲ್ಲ ಅಂದ್ಬಿಟ್ಟು ಹಾಂ ಯೂಟ್ಯೂಬರ್ಸ್ ಕೊಡಲ್ಲ ಅಂದ್ಬಿಟ್ಟು ಸೈಕೆ ಆಗುತ್ತೆ ಅಲ್ಲೇ ಇದೆಲ್ಲ ಅವ್ರು ಏನಕ್ಕೆ ಅಂದಿದ್ದು ಹೇಳಿ ಅದು ಕೆಲಸ ಮಾಡಲ್ಲ ನಾವು ಅದು ಚೆಕ್ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಹಾಕ್ತೀವಿ ಅದಕ್ಕೆ ಅವರು ಯೂಟ್ಯೂಬರ್ಸ್ ಕೊಡಲ್ಲ ಅಂತ ಹೇಳಿದ್ದು ಅರ್ಥ ಆಯ್ತು ಅನ್ಸುತ್ತೆ ತಲೆ ನೋವ್ತಾಯಿತ್ತು ಯಪ್ಪ ಭಯಂಕರ ಶೂಸ್ ಫುಲ್ಲು ಕಂಡೀಷನ್ ಐತೆ ಗುರು ಫೋನ್ ಹೆಂಗೆ ನಡಿ ಕೇಸ್ ಕೇಸ್ ನಡೀರೋ
ಹಿಂಗೆ ಬಾ ಹಿಂಗೆ ಬರ ಕನ್ನಡ ನೋಡು ये थाल लिया मैंने घर वो घर कर जाता था घर से आ रहे कन्नड़ में हो गया ಎಷ್ಟು ಜನ ಕನ್ನಡ ಎಷ್ಟು ಜನ ಎಷ್ಟಿದು 100 ಡಿಸ್ಕೌಂಟ್ ಅವರು ಒರಿಜಿನಲ್ಲ ಕ್ರಾಕ್ಸ್ ಯಾವುದು ಇದು ಹಾಕ್ಕೊಂಡಿರೋದು ಅನ್ಸುತ್ತಲ್ಲ ಗೋಶ್ ಮಿಷಿನ್ ಆದರೆ ಡೂಪ್ಲಿಕೇಟ್ ಆಗಿ ಗೊತ್ತಿಲ್ಲ. ಚಪ್ಪಲಿ ಎಲ್ಲ ಬಟ್ಟೆಗಳು ಈ ಕಡೆಯಿಂದ ಚಿಕ್ಕ ಮಕ್ಕಳದು ಶೂಸ್ ಬಟ್ಟೆ ಎಲೆಕ್ಟ್ರಿಕ್ ಐಟಮ್ಸು ಆ ಕಡೆ ಇರುತ್ತೆ ಕಮ್ಮಿ. ಇಲ್ಲಿ ಮುಂದೆ ಇರ್ಬೋದು ಮೇ ಬಿ ಇಲ್ಲೆಲ್ಲ ಇನ್ನು ಸ್ವಿಚ್ ಬೋರ್ಡ್ಸು ಯಾವ ಬೇಕು ಎಲ್ಲ ಸಿಗುತ್ತೆ. ಸ್ವಿಚ್ ಬೋರ್ಡ್ ಗ್ಯಾಸ್ ಇವೆಲ್ಲ ಯೂಸ್ ಹಿಡ್ದು ಹೊಸದು ಗೊತ್ತಿಲ್ಲ. ಯೂಸ್ ಹಿಡ್ದು ಮೇ ಬಿ ಇಲ್ಲ ಯೂಸ್ ಇವ್ರು ಬಿಟ್ಬಿಟ್ಟು ಹೋಗ್ತಾರೆ ಅವರೆಲ್ಲ. ಬಟ್ಟೆ ಜಿಮ್ ಐಟಮ್ ಜಿಮ್ದು ಕತ್ರಿಗಳೆಲ್ಲ ಮಿರರು ಎಲ್ಲ ಚೆನ್ನಾಗೈತೆ. ಆದರೆ ಡೂಪ್ಲಿಕೇಟ್ ಅದು ಒರಿಜಿನಲ್ ಅಲ್ಲ. ಅಂಗಡಿ ಇಲ್ಲ ಗುಡ್ಡಿಗಳು ನೋಡು. ಗುಡ್ಡಿ ಇದ್ರಲ್ಲಿ ನೋಡು ಎಷ್ಟಿದು 200 ಚೆನ್ನಾಗೈತೆ ಗುರು ಪರವಾಗಿಲ್ಲ. ನನಗೆ ಈ ಕಡೆ ಇವೆಲ್ಲ ಹೊಸವು. ಟೂಲ್ಸ್ ಮಾತ್ರ ಮಸ್ತಾಗೈತೆ ಗುರು. ಇಲ್ಲೆಲ್ಲ ಟೂಲ್ಸ್ ನೋಡಿ. ಎಕ್ಸಾಸ್ಟು ಗ್ಯಾಸು ಗಾಗಲ್ಸ್ ಸ್ಪೀಕರ್. ಈ ಕಡೆ ರೈಟ್ ಸೈಡೆಲ್ಲ ಹೊಸವು, ಆ ಕಡೆ ಲೆಫ್ಟ್ ಸೈಡೆಲ್ಲ ಹಳೆವು. ನೋಡಿ ಹುಷಾರು ತಗೊಳ್ತಾ ಗಾಗಲ್ಸ್.
ಕೈಯಲ್ಲಿ ಎತ್ಕೊಂಡು ಹೋಗ್ತಾರೆ ನೋಡಿ, ಕೈಯಲ್ಲಿ ಎತ್ಕೊಂಡು ಹಂಗೆ ಸೇಲ್ ಮಾಡ್ತಾರೆ. ಟೋಪಿಗಳು ಸಾಕ್ಸ್ 3 ರೂಪಾಯಿ. ಇದು ನೋಡಿ, 3 ನೋಡಿ. ಎಲ್ಲ ಆ್ಯಂಕಲ್ಸೇ, ಅದು ಆ್ಯಂಕಲ್, ಇದು ಆ್ಯಂಕಲ್. ಮಿಕ್ಸಿ ಎಲ್ಲ ಕಾಲ್ಕಿದ್ದೈತಮ್ಮ. ಹೌದಾ? ಏನಾಗಿಲ್ಲ, ಬರಲಿ, ಜಸ್ಟ್ ಮಿಸ್. ಇವೆಲ್ಲ ಹೊಸವು. ಏನು ಗೊತ್ತಿಲ್ಲ. ಚಿಕ್ಕಪೇಟೆ ನೋಡೋದು ಬೇಜಾನೈತೆ ಗುರು. ನಾವು ಈ ಬಿಸಿಲಲ್ಲಿ ಬಂದ್ಬಿಟ್ರೆ ಅಷ್ಟೇ ಸತ್ತೇ ಹೋಗ್ಬಿಡ್ತೀವಿ ಸೆಕೆಗೆ. ಅಪ್ಪ ಅಷ್ಟೊಂದು ಬಿಸಿಲೈತೆ. ನೀವು ಬಿಸಿಲಿಲ್ದಿರೋ ಟೈಮ್ ಬಂದ್ಬಿಟ್ರೆ ಚೆನ್ನಾಗಿರುತ್ತೆ. ಈ ಬಿಸಿಲಲ್ಲೆಲ್ಲ ಬಂದ್ಬಿಟ್ರೆ ಅಷ್ಟೇ ಸತ್ತೇ ಹೋಗ್ಬಿಡ್ತೀವಿ ಬಿಸಿಲಿಗೆ. ಅಷ್ಟೊಂದು ಬಿಸಿಲೈತೆ ಅಪ್ಪ. ಈ ರೋಡಲ್ಲಿ ಎತ್ಕೊಂಡ್ಬಂದು ತಿರ್ಸ್ತಾವನೆ. ಈ ರೋಡಲ್ಲಿ ಎತ್ಕೊಂಡ್ಬಂದು ತಿರ್ಸೋದು ಅಷ್ಟೇ ಮುಗೀತಕ್ಕ. ಫುಲ್ಲು ಸಾಕಾದ ಟಯರ್ಡ್ ಹೋಗ್ತಾರೆ. ಬಟ್ಟೆ ಆಲ್ಮೋಸ್ಟ್ ಬಟ್ಟೆಗಳೇ ಜಾಸ್ತಿ ಇರುತ್ತೆ ಇಲ್ಲಿ. ನೋಡಿ ಎಲ್ಲ ಬಟ್ಟೆಗಳು. ವೈಟ್ ನೋಡಿ ಮಸ್ತಾಗಿದೆ. ವೈಟ್ ಇಸ್ಕೊಂಡೇನಾ? ಟೋಪಿ ವೈಟು. ಯಪ್ಪ ಜನ ನೋಡಿ, ಮಸ್ತು ಬೇಜಾನ್ ಜನ ಅವರೇ ಇದ್ರು. ಯಪ್ಪ ಪ್ಯಾಂಟ್ಗಳು, ಕೋಟ್ ನೋಡು. ಕೋಟ್ ಬೇಕೇನಾ? ಪ್ಯಾಂಟ್, ಬಟ್ಟೆ ಬಿಟ್ಟು ಬೇರೆ ಎಲ್ಲ ಕಮ್ಮಿ, ಬಟ್ಟೆನೇ ಜಾಸ್ತಿ. 100 ರೂಪಾಯಿ. ಪರವಾಗಿಲ್ಲ, ಪ್ಯಾಂಟ್ಗಳು ಒಂದು ಲೆಕ್ಕಕ್ಕೆ ಚೆನ್ನಾಗೈತೆ. ಇದ್ರೊಳಗಡೆ ಹೋಗೋಣ ಬ್ರೋ, ಇದ್ರೊಳಗಡೆ ಹೋಗೋಣ ಬನ್ನಿ. ನಾವು ಬರಲಿ, ಇದ್ರೊಳಗಡೆ ಬರೋಣ. ಮೇಲೆ ಚಪ್ಪಲಿ ಇಲ್ಲೇ ಬಿಡ್ಬೇಕಣ್ಣ? ಚಪ್ಪಲಿ ಇಲ್ಲೇ ಬಿಡ್ಬೇಕಣ್ಣ? ಚಿಕ್ಕಬಳ್ಳಾಪುರಕ್ಕೆ ಬಂದ್ಬಿಟ್ಟು ಅಂಗಡಿಯಲ್ಲಿ ಪರ್ಚೇಸ್ ಮಾಡಬೇಕಾದ್ರೆ ಟ್ಯಾಲೆಂಟ್ ಏನಂತೀರ? ₹50 ಒಂದು ಕಿಲೋಮೀಟ್ರ್ ಇಟ್ಕೊಪ್ಪ. ಆಯಿತು, 1 ಕಿಲೋಮೀಟ್ರಿಗೆ 200 ರೂಪಾಯಿ. ಸುಸ್ತಾಗಿಲ್ಲ ಅಂದ್ರೆ ನಡ್ಕೊಂಡು ಹೋಗ್ಬಿಡ್ತೀನಿ. ನಾನು ಫುಲ್ ಟೈರ್ಡ್ ಆಗ್ಬಿಟ್ಟಿದ್ದೀನಿ. ಬಟ್ಟೆ ಒಂದೇ ಬ್ರೋ ಅಲ್ಲಿ ಚೆನ್ನಾಗಿರೋದಂದ್ರೆ. ಇನ್ನೆಲ್ಲ ನಂಬಿಕೆನೇ ಇಲ್ಲ ಯಾವ್ದು ಇಸ್ಕೋಬೇಕು ಅಂತ. ನಾವು ಬಟ್ಟೆಗಿಂತ ಜಿಮ್ ಐಟಮ್ ಚೆನ್ನಾಗೈತೆ, ಬಟ್ಟೆಗಿಂತ ಜಾಸ್ತಿ ಸಾಕ್ಸೇ ಜಾಸ್ತಿ ಇಸ್ಕೊಂಡಿರೋದು. ಜಿಮ್ ಐಟಮ್, ಎಲೆಕ್ಟ್ರಿಕ್ ಐಟಮ್ ಅಂತೂ ವಾರಂಟಿ ಅಂತೂ ಏನಿರಲ್ಲ. ಬಟ್ಟೆ ಮಾತ್ರ ಓಕೆ. ಬಟ್ಟೆ ಇನ್ನು ತಿರ್ಗಾ ಟೂಲ್ಸು ಅವೆಲ್ಲ ಓಕೆ. ಜಿಮ್ ಏನು ಬಟ್ಟೆ ಅಂಗಡಿನ ಗೈಸ್? ಸಂಡೇ ಬಜಾರ್ ಇವಾಗ ಆಯಿತು. ಸಂಡೇ ಬಜಾರ್ ನೋಡ್ಕೊಂಡು ಆಲ್ರೆಡಿ 2000 ಆಯಿತು. ಅದಕ್ಕೆ ಆಟೋಗೆ, ಊಟಗೆ ಎಲ್ಲ ಸೇರಿ ಇವಾಗ ಇಲ್ಲಿ ನ್ಯಾಷನಲ್ ಮಾರ್ಕೆಟಲ್ಲಿ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನಾವು ಶೂ ಇಸ್ಕೋಬೇಕು. ಇಲ್ಲಿ ಶೂ ಚೆನ್ನಾಗೈತೆ, ಮನೆ ನೋಡಿದ್ದು ಲಾಸ್ಟ್ ಟೈಮ್ ಬಂದಾಗ. ಅದಕ್ಕೆ ಇವಾಗ ಈ ಶೂ ನೋಡಿಬಿಟ್ಟು ಶೂ ಇಸ್ಕೋಬೇಕೀಗ ಗುರು. ನನ್ನ ಪ್ರಕಾರ ಸಂಡೇ ಬಜಾರ್ ಬಂದ್ಬಿಟ್ಟು ಬಟ್ಟೆ ಒಂದು ವರ್ತಿಟ್ಟು ಅಷ್ಟೇ ಗುರು. ಬೇರೆ ಎಲೆಕ್ಟ್ರಿಕ್ ಐಟಮ್ ಆಗಲಿ, ಫೋನ್ ಆಗಲಿ, ಏನೇ ಆಗಲಿ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಂಡು ಇಸ್ಕೋಬೇಕಷ್ಟೇ. ಯಾಕಂದರೆ ಅದು ವಾರಂಟಿ ಇರಲ್ಲ, ಒಂದೇ ಇರಲ್ಲ. ಈಸ್ಕೊಬಿಟ್ಮೇಲೆ ಅದು ಈಸ್ಕೊಂಡವ್ರಿಗೂ ಚೆನ್ನಾಗಿದ್ದು ನೀವು ಈಸ್ಕೊಂಡು ಹೋದ್ಮೇಲೆ ಕೆಟ್ಟೋಯ್ತು ಅಂದ್ರೂ ಏನು ಮಾಡೋಕ್ಕಾಗಲ್ಲ.
ಈಸ್ಕೊಂಡವ್ರಿಗೂ ಅಷ್ಟೇ ವಾರಂಟಿ. ಈಸ್ಕೊಂಡ್ಮೇಲೆ ಕೆಲಸ ಮಾಡಿಲ್ಲ ಅಂದರೆ ಅಷ್ಟೇ ಮುಗೀತು, ರಿಟರ್ನು ಈಸ್ಕೊಳಲ್ಲ, ನಮಗೆ ಸ್ಕ್ಯಾಮ್ ಮಾಡಿಬಿಡ್ತಾರೆ ಮೇಲೆ. ಅದಕ್ಕೆ ಎಲೆಕ್ಟ್ರಿಕ್ ಐಟಮ್ ಏನಾದರೂ ನಿಮ್ಗೆ ಬೇಕಿತ್ತು ಅಂದರೆ ಸ್ವಲ್ಪ ನೋಡಿ ಇಸ್ಕೊಳ್ಳಿ. ಬೇರೆ ಇನ್ನು ಈ ಟೂಲ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಪರವಾಗಿಲ್ಲ, ಓಕೆ ಬರ್ತೈತೆ. ನನ್ನ ಪ್ರಕಾರ ಬಟ್ಟೆ ಮಾತ್ರ ಅಷ್ಟೇ ಗುರಲ್ಲಿ ಚೆನ್ನಾಗಿರೋದು, ಟೂಲ್ಸು ಬಟ್ಟೆ. ಈ ಎಲೆಕ್ಟ್ರಿಕ್ ಐಟಮ್ ಅಂತೂ ನಾನು ನಂಬೋಕ್ಕೆ ಹೋಗಲ್ಲ. ಅದೊಂದು ಗೀತ ಕೆಟ್ಟೋಯ್ತು ಅಂದಮೇಲೆ ತಿರ್ಗಾ ಮಾಡ್ತಾರೆ ಅಂತ ರೆಡಿ ಮಾಡಿ ತಿರ್ಗಾ ಸೇಲ್ ಮಾಡ್ತಾರೆ ಅಂದಮೇಲೆ ಅದೇನೋ ಒಂದು ಕಿತಾಪತಿ ಇರುತ್ತೆ, ಸರಿನಾ? ಅದಕ್ಕೆ ಎಲೆಕ್ಟ್ರಿಕ್ ಐಟಮ್ ಮಾತ್ರ ನೀವು ನಾನು ಸಜೆಸ್ಟ್ ಮಾಡಲ್ಲ, ನೀವು ಬೇಕಾದರೆ ನೋಡ್ಕೊಂಡು ಇಸ್ಕೊಳ್ಳಿ ಅಷ್ಟೇ. ಗೈಸ್ ಫೈನಲಿ ಶಾಪಿಂಗ್ ಎಲ್ಲ ಮುಗಿತು. ಇವಾಗ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಇವತ್ತು ಶಾಪಿಂಗ್ ಎಷ್ಟಾಯ್ತು ಗೊತ್ತಾ? ಆಲ್ಮೋಸ್ಟ್ ಒಂದು 5,000 ಆಯಿತು. 10,000ದಲ್ಲಿ 5,000 ಆಯಿತು. 5,000 ಆಯ್ತಾನಾ? 7,000 ಆಯಿತು. ಎಷ್ಟಾಯಿತು ಕರಡಿಗಳು? 7,000 ಆಯಿತು. ಅದು ಏನಕ್ಕೆ ಆಯ್ತು ಅಂತ ಗೊತ್ತಿಲ್ಲ, ಬಟ್ 7,000 ಆಗೈತೆ. ನಾವೇನು ತಿನ್ನಿಲ್ಲ ಉಣ್ಣಿಲ್ಲ, ಬಟ್ 7,000 ಶೂ ತಗೊಂಡ ಮಸ್ತಾಗೈತೆ. ಶೂ ಮಾತ್ರ ಭಯಂಕರ ಇಷ್ಟ ಆಯ್ತು. ನಿಮ್ಗೆ ಏನು ಅನ್ಸುತ್ತೆ ಕಮೆಂಟಲ್ಲಿ ನಂಗೆ ಚಪ್ರಿ ಅಂತ ಕಮೆಂಟ್ ಮಾಡ್ಬಿಡ್ರಿ. ಶೂಸ್ ಮಾತ್ರ ಭಯಂಕರ ಇಷ್ಟ ಆಯ್ತು. ಶೂ ತೋರಿಸ್ತಾನೆ ಬ್ರೋ ಶೂ ತೋರಿಸ್ತೀನಿ. ನಮ್ಗೆ ಇಷ್ಟ ಆಗಿ ನಾವು ಇಸ್ಕೊಂತೀವಿ ಬ್ರೋ, ನಿಂಗೆ ಇಷ್ಟ ಆಗಿ ಅಲ್ಲ ನಾನು ಹೇಳ್ತಾ ಇರೋದು ಬ್ರೋ, ಇವ್ರಿಗೆ ಹೇಳ್ತಾ ಇರೋದು. ಗೈಸ್ ನಿಮ್ಗೆ ಶೂ ನೋಡಿ ಏನು ಅನ್ಸುತ್ತೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಅಷ್ಟೇ. ಆ ಶೂಗೆ 1,500 ರೂಪಾಯಿ ಕೊಟ್ಟಿದ್ದಾರೆ ಗೈಸ್. 1,500 1,300 200 ರೂಪಾಯಿ ಕಮ್ಮಿ ಗೈಸ್. ಗೈಸ್ ನಂಗೆ ಇಷ್ಟ ಆಯಿತು. ನಾನು ತೋರಿಸ್ತೇನೆ ಗೈಸ್ ಅಂತೀರಾ. ಇಷ್ಟ ಆದರೆ ಅಲ್ಲ ಒಬ್ಬೊಬ್ರು ಒಂಥರ ಇಷ್ಟ. ಇವಾಗ ನನ್ನ ಕಾಸ್ಟ್ ಇಷ್ಟ ಆಯಿತು, ಏನಂತೀರ ಅಷ್ಟೇ ಬ್ರೋ. ಶಾಪಿಂಗ್ ಬಗ್ಗೆ ಏನಾಯಿತು ಬ್ರೋ? ಹೆಂಗಿತ್ತು ಏನಂತ ಹೇಳು ಬ್ರೋ ಅನಿಸಿಕೆ. ಬ್ರೋ ಹೇಳಿದ್ರೆ ಬೇಜಾರಾಗ್ತೆ. ಅಲ್ಲ ಬ್ರೋ, ಚಿಕ್ಕಪೇಟೆ ಹೆಂಗಿತ್ತು ಹೇಳು. ಚಿಕ್ಕಪೇಟೆ ಚೆನ್ನಾಗಿದೆ. ಚಿಕ್ಕಪೇಟೆಗೆ ಏನೇನು ಪರ್ಚೇಸ್ ಮಾಡ್ಬೋದು ಅದರಲ್ಲಿ ಹೆಂಗಿತ್ತು ಹೇಳು ಅಂತಾನೆ ಗೊತ್ತಾಗುತ್ತೆ ನೆಕ್ಸ್ಟ್ ಬರೋರಿಗೆ. ಏನು ಸೆಕೆಂಡ್ ಹ್ಯಾಂಡ್ ಬಟ್ಟೆಗಳು ಬಟ್ಟೆ ಮಾತ್ರ ಒಂದು ಎಲೆಕ್ಟ್ರಿಕ್ ಐಟಮ್ ಯಾವುದು ಪರ್ಚೇಸ್ ಮಾಡೋಕ್ಕೆ ಹೋಗ್ಬಾರ್ದಲ್ಲಿ, ಸ್ಕ್ಯಾಮ್ ಆಗ್ಬಿಡ್ತೀವಿ. ಚೆನ್ನಾಗಿ ಒಂದೊಂದು ಯಾವುದೋ ನೋಡ್ಕೊಂಡು ಮಾಡ್ಬೇಕಷ್ಟೇ. ಅದೇ ನೋಡ್ಕೊಂಡು ಬ್ರೋ. ನೀನೇನಂತೀಯ ಬ್ರೋ? ನೋ ಕಮೆಂಟ್. ಯಾಕೆ ಬ್ರೋ? ಏನು ತಿನ್ಬೇಡ, ಬೇಜಾರ. ಜೋರಾಗಿ ಏನಿಲ್ಲ ಬ್ರೋ. ಸ್ಮೆಲ್ಲು ಅಪ್ಪ ತಲೆನೋವು ಬಂದ್ಬಿಡ್ತು, ಅದಕ್ಕೆ ನಾನೇನು ನೋಡೋಕ್ಕೆ ಹೋಗಿಲ್ಲ. ತಲೆ ಕಿರು ಅಂತ ಐತೆ. ನನ್ನ ಪ್ರಕಾರ ಅಲ್ಲಿ ಬಟ್ಟೆ ಒಂದಷ್ಟೇ, ಬೇರೆ ಎಲ್ಲ ಹುಷಾರಾಗಿ ನೋಡ್ಕೊಂಡು ತಗೋಬೇಕು. ಯಾವ ಮಾರ್ಗ ಸ್ಕ್ಯಾಮ್ ಆಗ್ಬಿಡ್ತೀರಾ. ಅದಕ್ಕೆ ಈ ವಿಡಿಯೋ ಇಲ್ಲಿಗೆ ಇಷ್ಟ. ಈ ವಿಡಿಯೋ ಹೆಂಗಿತ್ತು ಏನಂತ ಒಂದು ಕಮೆಂಟ್ ಆಗಿ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.